ಸ್ನೇಹಿತರೆ ನಮಸ್ಕಾರ. ಇತ್ತೀಚೆಗೆ ಕಳೆದ 2 ದಿನದಿಂದ ಭಾರಿ ಸುದ್ದಿಯಲ್ಲಿರೋದು ಐಫೋನ್ ಭಾರತದಲ್ಲಿ ಇರುತ್ತಾ ಇಲ್ವಾ ಅಂತ. ಸ್ನೇಹಿತರೆ, ಏನಿದು ಐಫೋನು? ಈ ಐಫೋನು ಮ್ಯಾನುಫ್ಯಾಕ್ಚರಿಂಗ್ ಉತ್ಪಾದನೆ ನಮ್ಮ ಭಾರತದಲ್ಲಿ ನಿಲ್ಲಿಸಿದರೆ ಭಾರತದ ಆರ್ಥಿಕತೆಗೆ ಯಾವ ಮಟ್ಟದ ಒಂದು ಆರ್ಥಿಕ ವ್ಯವಸ್ಥೆ ಹಾಳಾಗ್ಬೋದು ಅನ್ನೋದನ್ನ ನಾವು ಇವತ್ತು ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇಲ್ಲಿವರೆಗೂ ನಮ್ಮ ಚಾನಲನ್ನು ತಾವು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಹೆಚ್ಚಿನ ಮಾಹಿತಿಗಳನ್ನು ಹೇಳುವಂತಹ ಪ್ರಯತ್ನ ನಾವು ಮಾಡ್ತೀವಿ. ವಿಜಯವಾಹಿನಿ ತಂಡ ನಿರಂತರವಾಗಿ ಕೆಲಸ ಮಾಡುತ್ತೆ. ವೀಕ್ಷಕರೇ, ಭಾರತದಲ್ಲಿ ಐಫೋನ್ ಉತ್ಪಾದನೆಯನ್ನು ಸ್ಥಗಿತಗೊಳಿಸಬೇಕು ಅಂತೇಳಿ ಟ್ರಂಪ್ ಅವರು ಒಂದು ಟ್ವೀಟನ್ನು ಮಾಡಿದ್ರು. ಇದಕ್ಕೆ ಐಫೋನ್ CEO ಒಪ್ಪಿಗೆ ಕೊಟ್ಟಿರಲಿಲ್ಲ. ಐಫೋನ್ CEO ಇಲ್ಲ, ನಾವು ಭಾರತದಲ್ಲಿ ಇರ್ತೀವಿ ಅಂತ ಹೇಳಿದರು. ಆದ್ರೂ ಐಫೋನ್ ಅವ್ರನ್ನ ಹೇಗಾದರೂ ಮಾಡಿ ತಡಿಬೇಕು ಅಂತೇಳಿ ಡೊನಾಲ್ಡ್ ಟ್ರಂಪ್ ಅಂದರೆ ನಮ್ಮ ದೇಶದ ಬೃಹತ್ ಸ್ನೇಹಿ ಏನು ಮಾಡಿದ್ರು, 25% ತೆರಿಗೆಯನ್ನು ನಾವು ವಿಧಿಸ್ತೀವಿ ಅಂತೇಳಿ ಐಫೋನ್ ಅವ್ರಿಗೆ ಹೇಳಿದ್ರು. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಐಫೋನು ಭಾರತದಲ್ಲಿ ಉತ್ಪಾದನೆಯನ್ನು ನಿಲ್ಲಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ನಿಲ್ಲಿಸಲಿ, ಸಂತೋಷ. ಆದರೆ ಇಲ್ಲಿವರೆಗೂ ನಮ್ಮ ಹತ್ರ ಇರುವಂತಹ ಅಮೆಂಡ್ಮೆಂಟ್ಗಳೇನೇನಿದ್ದಾವೆ ಅಂದರೆ ನಮ್ಮ ಭಾರತ ದೇಶದಲ್ಲಿ ಕನೆಕ್ಷನ್ಸ್ ಇರುವಂತಹ ಕಂಪ್ನಿಗಳು, ಈ ಐಫೋನ್ ಕಂಪ್ನಿಯ ಆಧಾರದ ಮೇಲೆ ಕೆಲಸ ಮಾಡುತ್ತಿರುವಂತಹ ಪೆಕ್ಟ್ರಾನ್ ಇರ್ಬೋದು, ಫ್ಯಾಲ್ಕಾನ್ಸ್ ಇರ್ಬೋದು, ಅಥವಾ ಅನೇಕ ಕಂಪ್ನಿಗಳು ಅಂದರೆ ಕಚ್ಚಾ ವಸ್ತುಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂತಹ ಕಂಪ್ನಿಗಳು, ಟಾಟಾ ಎಲೆಕ್ಟ್ರಾನಿಕ್ಸು ಕೆಲಸ ಮಾಡುತ್ತೆ. ಸೊ ಇಂತಹ ಎಲ್ಲ ಕಂಪ್ನಿಗಳನ್ನು ಈ ಫ್ಯಾಕ್ಸ್ಕಾನ್ ಕಂಪನಿ ನೀವು ಎಷ್ಟರ ಮಟ್ಟಿಗೆ ಡಿಪೆಂಡೆಂಟ್ ಆಗಿದೆ ಐಫೋನ್ ಮೇಲೆ ಅಂತ ಅಂದರೆ, ನಮ್ಮ ಭಾರತದಲ್ಲಿ ಈಗ MB ಪಾಟೀಲ್ ರೀಸೆಂಟಾಗಿ ಹೇಳಿದ್ರು, ನಮ್ಮ ಏರ್ಪೋರ್ಟಲ್ಲಿರುವಂತಹ ಬೆಂಗಳೂರು ಏರ್ಪೋರ್ಟಲ್ಲಿರುವಂತಹ ಫ್ಯಾಲ್ಕಾನ್ ಕಂಪನಿ ರೆಡಿ ಟು ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ ಮಾಡೋದಕ್ಕೆ ಹಾಗೂ ಮೆಟೀರಿಯಲನ್ನು ಕೊಡೋದಕ್ಕೆ ರೆಡಿಯಾಗಿದ್ದೀವಿ ಅಂತ ಹೇಳಿದ್ರು ನಮ್ಮ ಕೈಗಾರಿಕಾ ಮಂತ್ರಿ. ಯಾವ ವಿಚಾರದಲ್ಲಿ ನಮ್ಮ ಭಾರತವನ್ನು ಈ ಒಂದು ಐಫೋನ್ ಕಂಪ್ನಿ ಕಾಡ್ಬೋದು ಅನ್ನೋದನ್ನ ಪಾಯಿಂಟ್ ವೈಸಲ್ಲಿ ಹೇಳ್ತೀನಿ. ಪಾಯಿಂಟ್ ನಂಬರ್ 1, ಅತಿಯಾದ ಅನ್ಎಂಪ್ಲಾಯ್ಮೆಂಟು ನಮ್ಮ ದೇಶಕ್ಕೆ ಕಾಡ್ಬೋದು. ಯಾಕೆಂದರೆ ಬಹುದೊಡ್ಡ ಬ್ರ್ಯಾಂಡ್ ಇರುವಂತಹ ಫ್ಯಾಲ್ಕಾನ್ ಕಂಪನಿ ಶ್ರೀಪೆರಂಬೂರು ಅಲ್ಲಿ 40,000 ಎಂಪ್ಲಾಯಿಗಳನ್ನು ಹೊಂದಿದೆ. ಅಂದರೆ ತಮಿಳುನಾಡಿರುವಂತಹ ಶ್ರೀಪೆರಂಬೂರು, ರಾಜೀವ್ ಗಾಂಧಿಯವರ ಹತ್ಯೆ ಆದಂತಹ ಜಾಗ, ಆ ಜಾಗದಲ್ಲಿ 40,000 ಜನ ಎಂಪ್ಲಾಯಿಗಳು ಕೆಲಸ ಮಾಡ್ತಿದ್ದಾರೆ. ಒಂದು ಪಕ್ಷ ಈ ಕಂಪನಿ ಮುಚ್ಚಿದ್ರೆ ಆ 40,000 ಜನ ಬೀದಿಗೆ ಬರಬೇಕಾಗುತ್ತೆ, ಆರ್ಥಿಕ ವ್ಯವಸ್ಥೆ ಕುಗ್ಗುತ್ತೆ. ಹಾಗೂ ಎರಡನೇದು ರಫ್ತು ಆದಾಯ ಕಡಿತ. ಈ ರಫ್ತು ಆದಾಯ ನಾವು ಏನು ಬರುತ್ತೆ ಅಂದರೆ ನಾವೇನು ಎಕ್ಸ್ಪೋರ್ಟ್ ಡ್ಯೂಟಿ ಅಂತ ಏನು ಕರಿತೀವಿ, ಈ ಎಕ್ಸ್ಪೋರ್ಟ್ ಡ್ಯೂಟಿ ಸುಮಾರು $17.4 ಬಿಲಿಯನ್ ನಮ್ಮ ಭಾರತಕ್ಕೆ ಬರುತ್ತಿರುವಂತಹ ಆದಾಯ. ಸೊ ಇದು ಜಾಗತಿಕ ಮಟ್ಟದಲ್ಲಿರುವಂತಹ ಆದಾಯವನ್ನು ಕಡಿತಗೊಳಿಸುವಂಥದ್ದು ಟ್ರಂಪ್ ಅವ್ರ ಪ್ಲ್ಯಾನ್ ಇರ್ಬೋದು. ಈ ಟ್ರಂಪ್ ಅವ್ರ ಪ್ಲ್ಯಾನ್ ಏನೇ ಇರಲಿ, ಬಟ್ ಆದರೂ ನಮಗೆ ಆಗುವಂತಹ ನಷ್ಟ ಇದು. ಮೂರನೇದು, ಮೇಕ್ ಇನ್ ಇಂಡಿಯಾ ಅಂತ ಏನಿದೆ, ನಮ್ಮ ಕನಸು, ಭಾರತದ ಕನಸು ಮೇಕ್ ಇನ್ ಇಂಡಿಯಾ, ಭಾರತದಲ್ಲೇ ಎಲ್ಲವನ್ನ ಮ್ಯಾನುಫ್ಯಾಕ್ಚರ್ ಮಾಡಬೇಕು, ಕೇಂದ್ರದಲ್ಲಿ ಇನ್ನೂ ಕೇಂದ್ರದಲ್ಲಿ ಜಾಗತಿಕ ಮಟ್ಟದಲ್ಲಿ ನಮ್ಮ ಭಾರತ ಎಲ್ಲ ಉತ್ಪಾದಗಳನ್ನು ಮಾಡಬೇಕು ಅನ್ನೋದು ನಮ್ಮ ಕನಸಾಗಿತ್ತು. ಇದು ಎಲ್ಲೋ ಒಂದು ಕಡೆ ದೊಡ್ಡ ಮಟ್ಟಕ್ಕೆ ತಡೆಯುತ್ತೆ. ಹಾಗೂ ಅನೇಕ ಇನ್ವೆಸ್ಟ್ಗಳು ಯಾರು ಮುಂದೆ ಬರಬೇಕು, ಭಾರತದಲ್ಲಿ ಹೂಡಿಕೆ ಆಗಬೇಕು ಅಂತ ಇದ್ದರೂ ಅವ್ರನ್ನೂ ತಡೆಯುವಂತಹ ಎಲ್ಲ ಪ್ರೋಸೆಸ್ಸು ಐಫೋನ್ ಬಿಟ್ಟು ಹೋದರೆ ನಾವು ಯಾಕೆ ಹೋಗಬೇಕು, ಅಂತಹ ದೊಡ್ಡ ಕಂಪ್ನಿನೇ ಇಷ್ಟು ಇಂತಹದ್ದನ್ನು ಸ್ಟಾಪ್ ಮಾಡ್ಬೋದು ಅಂತ ಅಂದರೆ ಬೇರೆ ಕಂಪ್ನಿಯವರು ಅಷ್ಟು ಕೋಟಿ ದುಡ್ಡನ್ನು ಹಾಕಿ ಯಾವುದೋ ಒಂದು ದೇಶದ ಯಾವುದೋ ಒಂದು ಟ್ವೀಟ್ಗೋಸ್ಕರ ಅವರು ಮಾಡಿರುವಂತಹ ಮ್ಯಾನುಫ್ಯಾಕ್ಚರಿಂಗ್ ಸೆಟಪ್ಪನ್ನು ಕ್ಲೋಸ್ ಮಾಡ್ಕೊಳ್ಳೋಗುವಂತಹ ದುರ್ದೈವ ಬರ್ಬೋದು. ಸೊ ಹಾಗಾಗಿ ಮೇಕ್ ಇನ್ ಇಂಡಿಯಾಗೆ ತುಂಬ ದೊಡ್ಡ ಹೊಡೆತ ಈ ಒಂದು ಟ್ರಂಪ್ ಅವರ ಟ್ವೀಟ್. ಮತ್ತೊಂದು ವಿಶೇಷ ಸಮಸ್ಯೆ ಏನು ಅಂತ ಅಂದರೆ, ನಮ್ಮ ಸ್ಥಳೀಯ ಪೂರೈಕೆ ಸಿಸ್ಟಮ್ ಏನಿದೆ ಅಂದರೆ ಸಣ್ಣ ಪುಟ್ಟದನ್ನು ನಾವು ಕಂಪ್ನಿ ಒಂದು ಸ್ಟಾರ್ಟ್ ಆದರೆ ಅಲ್ಲಿ ಅಕ್ಕಪಕ್ಕ ಇರೋ ಅಂಗಡಿಗಳಾಗಿರ್ಬೋದು ಅಥವಾ ಎಂಪ್ಲಾಯಿಗಳಿರ್ಬೋದು, ಸಣ್ಣ ಉದ್ಯಮಗಳಾಗಿರ್ಬೋದು, ಸಿಮೆಂಟು, ಸ್ಟೀಲು, ಇಂಥವರೆಲ್ಲರೂ ಎಂತೆಂಥ ಚಿಕ್ಕ ಪುಟ್ಟ ಲೇಬರ್ ಡ್ರೈವರ್ಸ್ ಇಂಥವ್ರಿಗೆಲ್ಲರಿಗೂ ಅಫೆಕ್ಟ್ ಆಗುತ್ತೆ ಅನ್ನೋದನ್ನು ನಾವು ಮರಿಬಾರ್ದು. ಯಾಕೆಂದರೆ ಇದು ಚಿಕ್ಕ ಮಟ್ಟದ ಎಫೆಕ್ಟ್ ಇಲ್ಲ, ಇದು ಬಹು ದೊಡ್ಡ ಮಟ್ಟದ ಎಫೆಕ್ಟು. ಸೊ ಯಾಕೆ ನಾನು ಇದನ್ನೂ ಆಡ್ ಮಾಡ್ತಾ ಇದ್ದೀನಿ ಅಂತ ಅಂದರೆ, ಎಲ್ಲೋ ಒಂದು ಕಡೆ 4 ಜನ ಎಂಪ್ಲಾಯಿ, 5 ಜನ ಎಂಪ್ಲಾಯಿ ಎಲ್ಲ ಸ್ವಾಮಿ, ಇದು 5,000 ಎಂಪ್ಲಾಯ್ಮೆಂಟ್ಗಳಾಗ್ಬೋದು. ಅಥವಾ ಸಣ್ಣ ಪುಣ್ಣ ಉದ್ಯಮಗಳೇನಿದ್ದಾವೆ ಡಿಪೆಂಡೆಂಟ್ ಆಗಿರೋದು, ಒಂದು ಕಂಪ್ಯೂಟರ್ ರಿಪೇರ್ ಮಾಡೋನು ಅವರ ಕಂಪ್ನಿಯಲ್ಲಿ ಡಿಪೆಂಡ್ ಆಗಿರ್ತಾನೆ, ಅಥವಾ AMC ತೊಗೊಂಡಿರ್ತಾರೆ. ಸೊ ಇಂಥದ್ದನ್ನೆಲ್ಲ ನಾವು ಥಿಂಕ್ ಮಾಡಬೇಕಾಗತ್ತೆ. ಮತ್ತು 7ನೇ ಪಾಯಿಂಟು, GST ಇನ್ನೂ ದುಬಾರಿ ಆಗ್ಬೋದು. ಯಾಕೆ? ಇವತ್ತು
2024-25ರಲ್ಲಿ ಐಫೋನು ಸುಮಾರು $22 ಬಿಲಿಯನ್ ವ್ಯಾಪಾರ ಮಾಡಿತು. ಅಂದರೆ ಆಮದು ಶುಲ್ಕ ಅತಿ ಕಡಿಮೆಯಾಗಿ ಇಂಡಿಯನ್ಸ್ಗೆ ಎಲ್ಲರಿಗೂ ಅವೈಲಬಲ್ ಇದೆ ಐಫೋನ್. ಇವತ್ತು ಐಫೋನನ್ನು ನಾವು ಈಸಿಯಾಗಿ ತೊಗೊಬೋದು. ಒಂದು ಪಕ್ಷ ಭಾರತದಲ್ಲಿಲ್ಲ ಅಂತಂದರೆ ಆಮದು ಶುಲ್ಕ ಜಾಸ್ತಿ ಆಗಿ ನಂತರ ನಾವೇನಾದ್ರು ತೊಗೊಬೇಕು ಅಂದರೆ ಅದಕ್ಕೆ GST ಬೀಳುತ್ತೆ. ಸೊ ಮತ್ತು ಅವರು ಎಕ್ಸ್ಪೋರ್ಟ್ ಟ್ಯಾಕ್ಸ್ ಹಾಕ್ತಾರೆ. ಸೊ ನಾವು ಐಫೋನ್ ಇವತ್ತೇನು 90,000, 1 ಲಕ್ಷ, 1.5 ಲಕ್ಷಕ್ಕೆ ತೊಗೊತಿದ್ದೀವಿ, ಅದು 3 ಲಕ್ಷ 5 ಲಕ್ಷ ಆದರೂ ನಾವು ಆಶ್ಚರ್ಯ ಪಡೋದೇನಿಲ್ಲ. ಸೊ ಹಾಗಾಗಿ ಈ ಆಮದು ಶುಲ್ಕ ಕಡಿತವನ್ನು ದೊಡ್ಡ ಮಟ್ಟಕ್ಕೆ ಐಫೋನ್ ಮೇಲೆ ಭಾರತಕ್ಕೆ ವ್ಯಾಪಾರ ಮಾಡೋದು ತುಂಬ ಕಷ್ಟ ಆಗ್ಬೋದು. ಅಥವಾ ಐಫೋನ್ ಕಂಪ್ನಿಯವರು ಭಾರತದಲ್ಲಿ ವ್ಯಾಪಾರವನ್ನು ಸಂಪೂರ್ಣವಾಗಿ ತಿರಸ್ಕರಿಸ್ಬೋದು. ಎಕ್ಸ್ಪೆನ್ಸಿವ್ ಮೆಟೀರಿಯಲ್ ಅಂತ. ಸೊ ಇಟ್ಸ್ ದ ಮೋಸ್ಟ್ ಲಕ್ಸುರಿಯಸ್ ಐಟಮ್ ಅಂತ. ಸೊ ಇದೆಲ್ಲವನ್ನ ಆಪ್ಷನ್ಸ್ಗಳನ್ನು ನೋಡ್ತಾ ಇದ್ದರೆ ಈ GST ಆಗಿರ್ಬೋದು, GDPಯ ಕಡಿತ ಆಗಿರ್ಬೋದು, ಇದನ್ನೆಲ್ಲ ಬಿಟ್ಟು ನಾವು ನೋಡಿದ್ರೆ 7ನೇ ಪಾಯಿಂಟು ಅತಿ ಇಂಪಾರ್ಟೆಂಟಾಗಿ ಭಾರತದಲ್ಲಿ ಇನ್ನು ಮುಂದೆ ಹೂಡಿಕೆ ಅಂತ ನಾವೇನನ್ನ ಮಾಡೋಕ್ಕೆ ಹೋದರೆ ಇನ್ವೆಸ್ಟರ್ ಕಾಲ್ ಅಂತ ನಾವು ಮಾಡ್ತೀವಿ, ಇನ್ವೆಸ್ಟರ್ ಕಾನ್ಫರೆನ್ಸ್ ಅಂತ ನಾವು ಮಾಡ್ತೀವಿ. ಸೊ ಈ ಇನ್ವೆಸ್ಟ್ಮೆಂಟ್ ಕಾನ್ಫರೆನ್ಸ್ ಮಾಡಿದ್ರೆ ಐಫೋನ್ ಅಂತ ಕಂಪ್ನಿನೇ ಭಾರತವನ್ನು ಬಿಟ್ಟು ಹೋಯಿತು. ಸೊ ಹಾಗಾಗಿ ಜಾಗತಿಕ ಮಟ್ಟದಲ್ಲಿ ಇನ್ವೆಸ್ಟರ್ಸ್ಗಳನ್ನು ನಾವು ಸೆಳೆಯೋದು ತುಂಬ ಕಷ್ಟ ಆಗುತ್ತೆ. ನಾನು ಎಲ್ಲೋ ಒಂದು ಕಡೆ ಆಪಲ್ ಕಂಪನಿ ಇಂಡಿಯಾದಲ್ಲಿ ಇರಬೇಕು ಅಂತ ನಾನು ಭಿಕ್ಷೆ ಬಿಡ್ತಾ ಇಲ್ಲ. ಆದರೆ ಆಪಲ್ ಕಂಪನಿಯನ್ನು ಇಂಡಿಯಾಗೆ ತರಬೇಕಾಗಿದ್ದಂತಹ ಸಮಯದಲ್ಲಿ ಮಾಡಿದಂತಹ MOU ಅಗ್ರಿಮೆಂಟು ಇವೆಲ್ಲ ಏನು? ಸೊ ಯಾವುದೋ ಒಂದು ಕಂಪ್ನಿ ಇಂಡಿಯಾಗೆ ಬರುತ್ತೆ, ಇನ್ವೆಸ್ಟ್ ಮಾಡ್ತಾರೆ, ಯಾರಿಗೋ ಒಬ್ಬನಿಗೆ ಬೇಡ ಅಂತ ಅನಿಸುತ್ತೆ, ಅವನು ಕಿತ್ಕೊತಾನೆ. ಸೊ ನಮ್ಮ ನಂಗು ನಗಾಮನ್ನು, ನಮ್ಮ ಕಂಟ್ರೋಲನ್ನು ನಾವು ಯಾವುದೋ ಒಂದು ದೇಶದ ವ್ಯಕ್ತಿಗೆ ಕೊಟ್ಟಿದ್ದೀವ. ಸೊ ನಾವಿವತ್ತು ಮತ್ತೆ ಅದೇ ಒಂದು ಸ್ಲೇವರಿ, ಯಾವುದೋ ಒಂದು ಕಾಲ್ ಕೆಳಗೆ ಕೆಲಸ ಮಾಡ್ತಾ ಇದ್ದೀವಿ, ಅವನು ಬೇಕು ಅಂದಾಗ ಇಟ್ಕೊತಾನೆ, ಬೇಡ ಅಂದಾಗ ನಮ್ಮನ್ನು ಕಿಕ್ಔಟ್ ಮಾಡ್ತಾನೆ. ಇದು ಸರಿನಾ? ಇದನ್ನು ಪ್ರಶ್ನಿಸುವಂತಹ ಕೇಪಬಿಲಿಟಿ ನಮ್ಮ ದೇಶಕ್ಕೆ ಇಲ್ವಾ? ಯಾಕೆ ನಮ್ಮ ಫಾರಿನ್ ಮಿನಿಸ್ಟ್ರು ಇದ್ರ ಬಗ್ಗೆ ಎಲ್ಲ ಮಾತಾಡೋದಿಲ್ಲ? ಸೊ ಯಾವುದೋ ಒಂದು ದೇಶ ನಮ್ಮ ದೇಶದ ಯುದ್ಧವನ್ನು ನಿಲ್ಲಿಸುತ್ತೆ, ಆಯಿತು, ಆ ಪಾಯಿಂಟನ್ನು ನಮ್ಮ ಸೈಡಲ್ಲಿ ಇಟ್ಟರು, ಈ ಒಂದು ಬಿಸ್ನೆಸ್ಸನ್ನು ನಮ್ಮನ್ನು ಸೈಡಲ್ಲಿ ಇಳಿಸ್ತಾರೆ ಅಂತಂದರೆ ಎಷ್ಟರ ಮಟ್ಟಿಗೆ ನಮ್ಮ ದೇಶ ಇನ್ನೊಂದು ಹಂಗಲ್ಲಿ ಇರುತ್ತೆ ಅನ್ನೋದನ್ನ ನಾವು ಚಿಂತೆ ಮಾಡಬೇಕಾಗತ್ತೆ. ಸೊ ನಿಮ್ಮ ಕಮೆಂಟ್ಸ್ಗಳನ್ನು ನೀವು ಈ ಒಂದು ವಿಡಿಯೋ ಕೆಳಗೆ ತಿಳಿಸಿ, ನಾವು ಆ ವಿಚಾರವಾಗಿ ಕೂಡ ಡಿಸ್ಕಸ್ ಮಾಡೋಣ. ಹಾಗೂ ಹೆಚ್ಚಿನ ಮಾಹಿತಿಗೋಸ್ಕರ ವಿಜಯವಾಹಿನಿಯನ್ನು ವೀಕ್ಷಿಸ್ತಾ ಇರಿ. ಧನ್ಯವಾದ, ನಮಸ್ಕಾರ. ಅನ್ಯಾಯ, ಅಕ್ರಮ, ಮೋಸ, ವಂಚನೆ, ಶೋಷಣೆ, ದೌರ್ಜನ್ಯ, ಭ್ರಷ್ಟಾಚಾರ, ಲಂಚಗುಳಿತನ ಮತ್ತಿತರ ಸಮಸ್ಯೆಗಳನ್ನು ಎದುರಿಸುತ್ತಿದ್ದೀರಾ? ಚಿಂತೆ ಮಾಡಬೇಡಿ, ನಿಮ್ಮೊಂದಿಗೆ ನಾವಿದ್ದೇವೆ.